ಇದು ಎವರ್ ಗ್ರೀನ್ ಸಾಂಗ್. ಡಾಕ್ಟರ್ ವರನಟ ಎಷ್ಟೇ ಆಮಿಷ, ಎಷ್ಟೇ ಅವರಿಗೆ ಇದು ಬಂದರೂ ಸಹಿತ ಕರ್ನಾಟಕ ಕನ್ನಡ ನೆಲ ಜಲ ಬಿಟ್ಟು ಒಂದು ಇಂಚು ಕದಲಿಲ್ಲ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ನಾವು ಇವತ್ತು ನೆನೆಸ್ಬೇಕು, ಜೋರಾದ ಚಪ್ಪಾಳೆ ತರಬೇಕು ನೀವು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ ದಯವಿಟ್ಟು. ಈ ಸೈಡ್ ಚಪ್ಪಾಳೆಯಿಂದ ಯಾರು ಏನು ಗಂಟು ಹೋಗಲ್ಲ. ಈ ಸ್ಟೇಜ್ ಮೇಲೆ ಅವ್ರು ನೆನೆಸೋದು ನಮ್ಮ ಭಾಗ್ಯ. ಸೊ ಅವರಿಂದನೇ ನಮ್ಮ ಕನ್ನಡ ಚಿತ್ರರಂಗ. ಸೊ ಅವರು ಹಾಡಿರ್ತಕ್ಕಂಥ ಹೇ ಬಾಜು ಹಾಡ್ತಾರೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ. ಸೊ ಕೇಳಿ. ಡ್ಯಾನ್ಸ್ ಮಾಡೋರು ಮಾಡ್ಬೋದು. ಜೋರಾಗಿ ಚಪ್ಪಳೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿಯೊಡೆಯ ನಾನೆಂದು ಕೂಗಿ ಹಾಡು. ಅಂಜದ ಎಲ್ಲರನ್ನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಳಿಯೋಕ್ಕೆ ಕೋಟಿ ಭಾಷೆ, ಹಾಡೋಕ್ಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ನಮ್ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಜೋರಾಗಿ ಚಪ್ಪಾಳೆ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠವಿದು. ಕವಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಶಿಲ್ಪ ಇದು, ನಾಟಕ್ಕೆ ನಾಡು ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತಿ ಮಸ್ತಿಯಿಂದ ಧನ್ಯದಿ ಕನ್ನಡ. ಗೋಕಿನ ನಮ್ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಜೋರಾಗಿ ಚಪ್ಪಾಳೆ ಡಾಕ್ಟರ್ ರಾಜ್ಕುಮಾರ್ಗೆ. ಬಾಳಿನ ಬೆಣ್ಣ ಹತ್ತಿ ನೂರಾರು ಊರು ಸುತ್ತಿ, ಹೇಳೇಳು ಕಂಡ ಮೇಲು ನಮ್ಮೂರೇ ನಮಗೆ ಮೇಳು. ಆಹಾ, ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿದ್ದಾನಂತೆ ಬ್ರಹ್ಮ. ಇಲ್ಲಿಗೆ ಇಲ್ಲಿಗೆ ನಾನೆಂದಿಗೂ ನಾನಿಲ್ಲಿಗೆ.
ಮೆಟ್ಟಿದರೆ ಕನ್ನಡ ನಾಡು ಮೆಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ಅಳೆದಾಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಥ್ಯಾಂಕ್ ಯು. ನರೇಶ್ ಅವರೇ, ಸರ್ ಮೊದಲೇದು ಗುಡ್ ಎನರ್ಜಿ, ಎಂಟರ್ಟೈನಿಂಗ್ ಆಗಿದ್ರಿ. ಅಂದ್ರೆ ಪೂರ್ತಿ ಜನ ನಿಮ್ಮನ್ನ ನೋಡಿದ್ರೆ ಖುಷಿ ಆಗ್ಬೇಕು ನೀವು ಹಾಡ್ತಿದ್ರೆ. ಥ್ಯಾಂಕ್ ಯು. ಸೊ ಎರಡನೇದು. ಮೂರನೇದು ಸಾಹಿತ್ಯ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕು. ನೀವು ಆಜಂತ ಅನ್ನೋ ಬದಲು ಅಂಜಾತ ಅಂತ ಏನೋ ಬಂತು ಮಿಡಿಲಲ್ಲಿ. ಕೆಲವೊಂದು ಕಡೆ ಎಲ್ಲ ನೀವು ಒಂದು 2-3 ಕಡೆ ಸಾಹಿತ್ಯ ಒಂದು ಸ್ವಲ್ಪ ಬೇರೆ ಹಾಡಿದ್ರಿ. ಲಾಸ್ಟ್ ಆಲಾಪ್ ಯಾಕೆ ಬಿಟ್ರಿ? ಆ ಈ ಸಾಂಗಲ್ಲಿ ಇರೋದೇ ಇದು, ಬೇರೆ ಎಲ್ಲ ಸೇಮ್ ಇದೆ ಅಲ್ವಾ? ಟ್ರೈ ಮಾಡಬೇಕಿತ್ತು ನೀವು ಅಲ್ವಾ? ಓಕೆ, ಸೂಪರ್. Thank you, sir. ಅದು ಬಿಟ್ರೆ ಇನ್ನೆಲ್ಲ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಗುಡ್ ಲಕ್. ನೆಕ್ಸ್ಟ್